ಹಾಯ್ ಸ್ನೇಹಿತರೆ, ಇವತ್ತು ಮಂಗಳೂರಿನ ಸ್ಟೈಲ್ನಲ್ಲಿ ರುಚಿಯಾದ ಪತ್ರೊಡೆ ರೆಸಿಪಿನ ಮಾಡ್ತಾ ಇದ್ದೀನಿ. ಈ ಸೀಸನಲ್ಲಿ ಪ್ರತಿ ಮನೆಯಲ್ಲಿ ಮಾಡುವಂತ ರೆಸಿಪಿ ಇದು. ಸ್ಪೈಸಿಯಾಗಿ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಹಾಗೆ ಕೂಡ ತಿನ್ಬೋದು ಅಥವಾ ಊಟಕ್ಕೆ ಸೈಡ್ಸ್ ಆಗಿ ಕೂಡ ತಿನ್ಬೋದು. ಇದು ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು. ಲಾಸ್ಟ್ ವಿಡಿಯೋದಲ್ಲಿ ನಾನು ಪತ್ರೊಡೆ ಉಪ್ಪಿಟ್ಟನ್ನ ಮಾಡಿದ್ದೆ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಪ್ಲೀಸ್ ಅದನ್ನು ಕೂಡ ನೋಡಿ. ಹಾಗೆ ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಒಂದ್ಸಲ ಮಾಡಿರೋ ಪತ್ರೊಡೆ ಹಿಟ್ಟನ್ನ ಉಪಯೋಗಿಸ್ಕೊಂಡು ಎರಡು ರೀತಿ ರೆಸಿಪಿನ ಮಾಡ್ಬೋದು ಅಂತ. ಅದೇ ಹಿಟ್ಟನ್ನ ಉಪಯೋಗಿಸ್ಕೊಂಡು ಈಗ ಇನ್ನೊಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಬಲೆ ಇತ್ತೆ ರೆಸಿಪಿ ಸ್ಟಾರ್ಟ್ ಮಲ್ಪುಗ. ಮೊದಲಿಗೆ ನಾನು 4 ಲೋಟ ಅಕ್ಕಿ, 1 ಲೋಟ ಕಡಲೆಬೇಳೆ, 1 ಲೋಟ ಉದ್ದಿನಬೇಳೆನ ಹಾಕಿ 8 ಗಂಟೆಗಳ ಕಾಲ ನೆನೆಸ್ತಾ ಇದ್ದೀನಿ. ಅದಕ್ಕೆ ಒಣಮೆಣಸು, ಜೀರಿಗೆ, ಕೊತ್ತಂಬರಿ, ಹುಣಸೆಹಣ್ಣು, ಅರಿಶಿನ ಪುಡಿ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡಿರೋ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಹಿಟ್ಟು ರೆಡಿಯಾಗಿದೆ. ನಾನು ಪತ್ರೊಡೆನ ಮರಗೆಸ ಎಲೆನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಇದು ನಿಮಗೆ ಸಿಗ್ಲಿಲ್ಲ ಅಂತ ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಕಡೆ ಸಿಗುವಂತಹ ಕೆಸುವಿನ ಸೊಪ್ಪಲ್ಲೂ ಕೂಡ ಇದನ್ನ ಮಾಡ್ಬೋದು. ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಹೆಚ್ಚಿ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲೆನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಗ್ರೈಂಡ್ ಮಾಡಿರೋ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡುಬಿನ ಪಾತ್ರೆಯಲ್ಲಿ ಇದನ್ನ ಇಟ್ಟು ಅರ್ಧ ಗಂಟೆ ಬೇಯಿಸ್ಕೋಬೇಕು. ಅರ್ಧ ಗಂಟೆ ಹಿಟ್ಟನ್ನ ಬೇಯಿಸಿದ್ದೀನಿ. ನೋಡಿ ಈ ರೀತಿ ಹಿಟ್ಟು ರೆಡಿ ಆಗುತ್ತೆ. ಇದನ್ನ ನಾವು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು. ತುಂಬ ಚಿಕ್ಕದಾಗಿ ಪುಡಿ ಮಾಡಿಕೊಂಡ್ರೆ ಗ್ರೇವಿಲಿ ಕರ್ಗೋಗುತ್ತೆ. ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೋತೀನಿ. ಒಂದು 10 ಒಣಮೆಣಸಿನಕಾಯಿ, ಸ್ವಲ್ಪ ತೆಂಗಿನಕಾಯಿ, ಒಂದು 1/4 ಇಂಚು ಚಕ್ಕೆ, 3 ಲವಂಗ, ಅರ್ಧ ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನ ಹಾಕಿ ಸ್ವಲ್ಪ ನೀರು ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಸಾಲ ರೆಡಿಯಾಗಿದೆ. ಈಗ ಇಷ್ಟು ಗಟ್ಟಿಯಾಗಿರಬೇಕು ಮಸಾಲ, ತುಂಬ ನೀರು ಹಾಕೋಬೇಡಿ. ಈಗ ಒಂದು ಬಾಣಲಿಗೆ 2 ಚಮಚ ಅಡುಗೆ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಚಮಚ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಅರ್ಧ ಚಮಚ ಜೀರಿಗೆನ ಹಾಕ್ತಾ ಇದ್ದೀನಿ. ಈಗ 2 ಕಟ್ ಮಾಡಿ ಇಟ್ಕೊಂಡಿರೋ ನೀರುಳ್ಳಿನ ಹಾಕ್ತಾ ಇದ್ದೀನಿ. ಇದಕ್ಕೆ 8 ರಿಂದ 10 ಕರಿಬೇವಿನ ಎಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಇದಕ್ಕೆ 1 ಚಮಚ ಕೊಬ್ಬರಿ ಎಣ್ಣೆನ ಸೇರಿಸಿದ್ದೀನಿ. ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ನೀವು ಹಾಕ್ಕೊಳ್ಳಿ. ಈಗ ಗ್ರೈಂಡ್ ಮಾಡಿಟ್ಟಿರೋ ಮಸಾಲಾನ ಫ್ರೈ ಆಗಿರೋ ನೀರುಳ್ಳಿಗೆ ಸೇರಿಸ್ತಾ ಇದ್ದೀನಿ. ಈ ಮಸಾಲಾನ ಹಸಿ ವಾಸನೆ ಹೋಗೋವರೆಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಲೋಟ ನೀರನ್ನು ಸೇರಿಸ್ಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಪತ್ರೊಡೆ ಹಿಟ್ಟಿಗೂ ಕೂಡ ಉಪ್ಪನ್ನು ಹಾಕಿರ್ತೀವಿ, ಹಾಗಾಗಿ ಗ್ರೇವಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಗ್ರೇವಿ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಪತ್ರೊಡೆ ಪೀಸಸ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಪತ್ರೊಡೆ ಪೀಸು ಪುಡಿ ಆಗಬಾರ್ದು, ಹಾಗಾಗಿ ನಿಧಾನವಾಗಿ ಮಸಾಲೆಗೆ ಮಿಕ್ಸ್ ಮಾಡಬೇಕು. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಹಿಡಿಯುತ್ತೆ. ಈ ರೆಸಿಪಿನ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಅವರಿಂದ ನಾನು ಈ ರೆಸಿಪಿನ ಕಲ್ತ್ಕೊಂಡಿದ್ದೀನಿ. ಹೀಗೆ ನೀವು ಕೂಡ ನಿಮ್ಮ ಅಜ್ಜಿಯಿಂದ ಒಂದು ರೆಸಿಪಿನ ಕಲ್ತಿರ್ತೀರ ಅಲ್ವಾ? ಆ ರೆಸಿಪಿ ಯಾವುದು ಅಂತ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಈಗ ಲಿಡ್ಡನ್ನ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸಬೇಕು. ಪತ್ರೊಡೆ ಪೀಸು ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೋಬೇಕು, ಆಗ ರುಚಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಪತ್ರೊಡೆ ಗಸಿ ರೆಡಿಯಾಗಿದೆ. ಗ್ರೇವಿ ಬೇಕು ಅಂದರೆ ನೀವು ಈಗಲೇ ಸ್ಟವ್ ಆಫ್ ಮಾಡ್ಕೋಬೋದು. ನಾನು ಸ್ವಲ್ಪ ಡ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೋತೀನಿ. ಇದನ್ನು ಊಟಕ್ಕೆ ಸೈಡ್ಸ್ ಆಗಿ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ ಥರನೇ ಟೇಸ್ಟ್ ಕೊಡುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಸ್ಪೈಸಿಯಾದ ಟೇಸ್ಟಿಯಾದ ಪತ್ರೊಡೆ ರೆಸಿಪಿ ರೆಡಿಯಾಗಿದೆ. ಆಟಿದ ಸ್ಪೆಷಲ್ ಪತ್ರೊಡೆ ರೆಡಿ ಆಂಡ್ ಮಾತೆರೆಗ್ಲ ಯಾನಿನಿ ಮಲ್ತಿನ ಪತ್ರೊಡೆ ಇಷ್ಟ ಅಂಡ ಪ್ಲೀಸ್ ಲೈಕ್ ಮಲ್ಪಲೆ, ಶೇರ್ ಮಲ್ಪಲೆ, ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೆ. ಈಗ ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ.
ಫ್ರೆಂಡ್ಸ್, ನಾನು ಮಾಡಿರೋ 2 ರೀತಿಯ ಪತ್ರೊಡೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಫಾರ್ ವಾಚಿಂಗ್.